ಸೊ ನಿನ್ನೆ ಬಂದು ಏನು ಹೇಳಿದ್ದು, ಬ್ಯಾಲೆನ್ಸ್ಡ್ ಆಗಿರೋ ಊಟ ಕೊಟ್ಟಾಗ ನಮ್ಮ ಬ್ಲಡ್ ಹೇಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ನಾವು ಯಾವ ರೀತಿ ಫುಡ್ ತಿನ್ನಬೇಕು. ಒಂದು, ನಾವು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋವಂಥ ಊಟ ತಿನ್ನಬೇಕು. ಇನ್ ಕೇಸ್ ನಾವು ಗಟ್ಟಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ರಿಚ್ ಇರೋವಂಥ ತಿಂಡಿ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ನೈಟ್ ಊಟ ಇರ್ಬೋದು ತಿಂದಾಗ ನಮ್ಮ ರಕ್ತ ಏನಾಗುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಸ್ಟ್ರಿಂಗ್ ಅಂದರೆ ಪಾಕ ತೆಗ್ದಂಗೆ ಗಟ್ಟಿ ಆಗುತ್ತೆ. ಬೆಳಗ್ಗೆ ನಮ್ಮದು ಬ್ರೇಕ್ಫಾಸ್ಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಇಟ್ ಮೇ ಬಿ ಇಡ್ಲಿ, ದೋಸೆ, ಚಪಾತಿ, ವಾಟ್ ಎವರ್ ಇಟ್ ಈಸ್. ಸೊ ಅದನ್ನು ಕಾರ್ಬೋಹೈಡ್ರೇಟ್ಸೇ ಅಲ್ವಾ? ಅದೇನು ಮಾಡುತ್ತೆ, ರಕ್ತನ ಗಟ್ಟಿ ಮಾಡುತ್ತೆ. ಅದೇ ನಾವು ಒಂದು 11-11:30 ತಿನ್ನೋ ಸ್ನ್ಯಾಕ್ಸ್ ಮತ್ತೆ ಏನಾಗುತ್ತೆ, ಇನ್ನೊಂದು ಲೆವೆಲ್ ಬ್ಲಡ್ ದಪ್ಪ ಆಗುತ್ತೆ. ಮಧ್ಯಾಹ್ನ ಊಟ ಬಂದಾಗ ಹೊಟ್ಟೆ ತುಂಬ ಊಟ ಮಾಡೋ ಕಾನ್ಸೆಪ್ಟ್ ಇದೆ ನಮಗೆ. ಸೊ ಮಧ್ಯಾಹ್ನ ಇರುತ್ತೆ, ರಾತ್ರಿವರೆಗೂ ಮೆಟಬಾಲಿಸಮ್ ಆಗುತ್ತೆ, ಹೊಟ್ಟೆ ತುಂಬ ಊಟ ಮಾಡೋಣ ಅಂತ. ಆಗಾನು ಅಷ್ಟೇ ಫ್ರೈಡ್ ಐಟಮ್ಸ್ ಇಲ್ಲದೇ ಇದ್ದರೂ ಇನ್ ಕೇಸ್ ನಾವು ರೈಸೇ ಜಾಸ್ತಿ ತಿನ್ನೋದು ಅಥವಾ ಚಪಾತಿ ಜಾಸ್ತಿ ತಿನ್ನೋದು, ರಾಗಿ ಮುದ್ದೆ ದೊಡ್ಡದು ತಿನ್ನೋದು, ಇದು ಕಾರ್ಬೋಹೈಡ್ರೇಟ್ಸೇ ಕೊಡ್ತಾ ಇರ್ತೀವಿ. ಪಲ್ಯ ನೋಡಿ ಎಲ್ಲೋ ಒಂಥರ ಒಂದು ಸ್ವಲ್ಪ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದರಿಂದನೂ ಏನಾಗುತ್ತೆ ಅಂದರೆ ಮಧ್ಯಾಹ್ನ ತಿನ್ನೋ ಊಟದಲ್ಲಿ ಆದಷ್ಟು ನಮ್ಮ ರಕ್ತ ದಪ್ಪ ಆಗಿರುತ್ತೆ. ಅದೇ ಸೇಮ್ ಟೈಮ್ ಕಾರ್ಬೋಹೈಡ್ರೇಟ್ಸ್ ತಿಂದಾಗ ಏನಾಗುತ್ತೆ, ಸಂಜೆ ಹೊತ್ತಿಗೆ ಮತ್ತೆ ಹೊಟ್ಟೆ ಹಸಿವಾಗಿರುತ್ತೆ. ಸಂಜೆನೂ ಒಂದು ಸ್ವಲ್ಪ ಹೆಲ್ತಿ ಸ್ನ್ಯಾಕ್ಸು ಏನೋ ತಿಂದಾಗ ಮತ್ತೇನೋ ರಕ್ತ ದಪ್ಪ ಆಗುತ್ತೆ. ಇದೇ ಥರ ಮಾಡಿಕೊಂಡು ರಾತ್ರಿ ಲೈಟಾಗಿರೋಂಥ ಬ್ರೇಕ್ಫಾಸ್ಟ್ ಅಂತಾರೆ, 2 ಚಪಾತಿ ತಿನ್ನೋದು, ಒಂದು ಚಿಕ್ಕ ಬೌಲ್ ರೈಸ್ ತಿನ್ನೋದು, ಅಥವಾ ಒಂದೇ ದೋಸೆ, ಒಂದೇ ಇಡ್ಲಿ, ಈ ಥರ ತಿಂದರೂ ದಟ್ ಈಸ್ ಜಸ್ಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಬರೀ ಕಾರ್ಬೋಹೈಡ್ರೇಟ್ಸ್ ಕೊಟ್ಟಾಗ ರಾತ್ರಿ ಟೈಮ್ ಅಷ್ಟೊತ್ತಿಗೆ ನಮ್ಮ ರಕ್ತ ದಪ್ಪ ಆಗಿರುತ್ತೆ, ಕರೆಕ್ಟ್ ಅಲ್ಲ? ನಮ್ಮ ಊಟದಲ್ಲಿ ಏನು ಮಿಸ್ ಆಗಿರುತ್ತೆ, ಪ್ರೋಟೀನ್ ಮಿಸ್ ಆಗಿರುತ್ತೆ, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಮಿಸ್ ಆಗಿರುತ್ತೆ, ಫೈಬರ್ ಕಂಟೆಂಟ್ ಮಿಸ್ ಆಗಿರುತ್ತೆ. ಸೊ ಇದೆಲ್ಲ ಮಿಸ್ ಆಗಿ ನಾವು ಡೇ ಟು ಡೇ ಬರೀ ಕಾರ್ಬೋಹೈಡ್ರೇಟ್ಸ್ ಕೊಡೋದ್ರಿಂದ ಮಲ್ಟಿಪಲ್ ಹೆಲ್ತ್ ಚಾಲೆಂಜಸ್. ಇಟ್ ಮೇ ಬಿ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ಚಿಕ್ಕದಾಗಿ ಹೇಳ್ಬೇಕಂದ್ರೆ ಒಂದು ಮೆಮರಿನೂ ಸ್ಟ್ರಾಂಗ್ ಆಗಿ ಇರಲ್ಲ. ಟೈಪ್ 2 ಡಯಾಬಿಟಿಕ್ ಕಾಮನ್, ಒಬೇಸಿಟಿ ಒನ್ ಆಫ್ ದಿ ಕಾಮನ್ ಥಿಂಗ್. ಯಾಕೆ ಇದು ನಾವು ತಗೊಂಡಾಗ ಒಬೇಸಿಟಿ ಆಗ್ತೀವಿ ಅನ್ನೋದು, ಅದಾದಮೇಲೆ ಬಾಡಿಯಲ್ಲಿ ಹಾರ್ಮೋನ್ಸ್ ಸಹ ನಮಗೆ ಕೀಪ್ಸ್ ಆನ್ ಫ್ಲಕ್ಚುಯೇಟಿಂಗ್. ಅದಕ್ಕೆ ನಮ್ಮ ತಿಂಡಿಯಲ್ಲಿ ಅಥವಾ ರಾತ್ರಿ ಊಟದಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಕೊಟ್ಟಾಗ ದಿನಾನ ತುಂಬ ಚೆನ್ನಾಗಿ ನಾವು ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ ನೈಟ್ ನಮ್ಮ ಡೇ ಕಂಪ್ಲೀಟ್ ಆಗೋದು ತುಂಬ ಹೆಲ್ದಿ ಫುಡ್ಡಿಂದ ಕಂಪ್ಲೀಟ್ ಮಾಡ್ತೀವಿ. ಇದರಿಂದ ನಮ್ಮ ಬ್ಲಡ್ ತುಂಬ ಹೆಲ್ದಿ ಆಗಿರೋದಕ್ಕೆ ಸಪೋರ್ಟ್ ಮಾಡುತ್ತೆ. ನನ್ನ ನೆಕ್ಸ್ಟ್ ಈವೆಂಟಲ್ಲಿ, ನೆಕ್ಸ್ಟ್ ಸೆಷನ್ನಲ್ಲಿ ಬಂದು ಅದು ಯಾವ ಥರ ಫುಡ್ ಕೊಟ್ಟಾಗ ಸಪೋರ್ಟ್ ಮಾಡುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಥ್ಯಾಂಕ್ ಯು.